ಹಾಯ್ ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿ ಬೇಬಿ ಕಾರ್ನಿಂದ ಬೇಬಿ ಮಂಚೂರಿ ಮಾಡೋಣ ಬನ್ನಿ. ನೋಡಿ, ಕ್ಯಾಪ್ಸಿಕಮು, ಈರುಳ್ಳಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು, ಸ್ಪೈಸಸ್ ಎಲ್ಲ ಇದೆ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇದೆ. ನೋಡಿ, ಕಾರ್ನ್ಫ್ಲವರು, ಮೈದಾ, ಅಕ್ಕಿ ಹಿಟ್ಟು ಎಲ್ಲ ಇದೆ. ಬೇಬಿಕಾನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಒಂದು ಖಾಲಿ ಬೇಸನ್ ಇಟ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದಲ್ಲ. ಬೇಬಿಕಾನು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಉಪ್ಪು ಹಾಕಿ ತೊಳೆದಿಟ್ಕೊಂಡಿದ್ದೀನಿ ನಾನು, ನೀವು ನೋಡ್ತಾ ಇರ್ಬೋದಲ್ವ. ಈಗ ಸ್ವಲ್ಪ ನೋಡಿ, ಇದು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಕಡಲೆ ಹಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಕೋಟಿಂಗ್ ಆಗುತ್ತೆ, ಮಸಾಲೆ ಎಲ್ಲ ಬಿಡೋಲ್ಲ. ನೋಡಿ, ಕಾರ್ನ್ಫ್ಲವರ್ ಹಾಕೋತಾಯಿದ್ದೀನಿ 2 ಟೇಬಲ್ ಸ್ಪೂನು. ಸ್ವಲ್ಪ ಅಕ್ಕಿ ಹಿಟ್ಟು ಕ್ರಿಸ್ಪ್ಗೋಸ್ಕರ. ಸ್ಪೈಸಸ್ ಸ್ವಲ್ಪ ಎಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕೋಟ್ ಮಾಡಿ ಇಟ್ಬಿಡೋಣ. ಒಂದು 15 ನಿಮಿಷ, 15ರಿಂದ 10 ನಿಮಿಷ ಸಾಕಾಗುತ್ತೆ. ನೋಡಿ, ಒಂದೊಂದೇ ಈಗ ಹಾಕೋಣ. ಸ್ವಲ್ಪ ಅರಿಶಿನದ ಪೌಡ್ರು, ಚಿಲ್ಲಿ ಪೌಡ್ರು, ಗರಂ ಮಸಾಲ, ಧನೆ ಪೌಡ್ರು, ಚೂರು ಜೀರಿಗೆ ಪೌಡ್ರೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನೋಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು, ಪೆಪ್ಪರ್ ಪೌಡ್ರು ಅಂದರೆ ಮೆಣಸು ಕಾಳಿನ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ ಇಟ್ಕೊಂಬಿಡೋಣ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಮನೇಲೇ ಇಟ್ಕೊಂಡಿದ್ದೀನಿ ನಾನು ಕಲ್ಲಲ್ಲಿ. ಈ ಥರ ಫ್ರೆಶ್ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ, ಘಮ ಕೂಡ ಚೆನ್ನಾಗಿರುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಚುಬಿಸ್ಕೊಂಡು ಎಲ್ಲನೂ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದಕ್ಕೆ ಹಾಕಿರೋ ಪದಾರ್ಥ ಎಲ್ಲ ಹಿಡಿಬೇಕಲ್ವ, ಅದಕ್ಕೆ ಚೆನ್ನಾಗಿ ಕಲಸಿ ಒಂದು 10 ನಿಮಿಷ ಇಟ್ಬಿಡೋಣ ಇದನ್ನ. ಆಮೇಲೆ ಎಣ್ಣೆಲಿ ಡೀಪ್ ಫ್ರೈ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೋಬೇಕು. ಹಿಟ್ಗಳು ಏನು ಹಾಕಿದ್ವಿ 3 ಥರ ಚೆನ್ನಾಗಿ ನೋಡಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಒಂದೊಂದೇ ಹಾಕ್ಕೊಳ್ಳೋಣ. ಎಣ್ಣೆ ಸ್ಲಿಮ್ಮಲ್ಲಿ ಇಟ್ಟಿದ್ದೀನಿ, ಎಣ್ಣೆ ಚೆನ್ನಾಗಿ ಕಾದಿತ್ತು. ತುಂಬ ಈಳಕ್ಕೆ ಹೋಗಬೇಡಿ, ಮೇಲೆಲ್ಲ ಬೇಗ ಬ್ರೌನ್ ಆಗಿಬಿಡುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಹಿಟ್ಟೆಲ್ಲ ಬೆಂದಿರಲ್ಲ. ಸ್ಲಿಮ್ಮಲ್ಲಿ ಇಟ್ಕೊಂಡು ಒಂದೊಂದೇ ಹಾಕ್ಕೊಂಡು ಈ ಥರ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದು ಮಾತ್ರ ರೆಸಿಪಿ ಮಕ್ಕಳಿಗೆ ತುಂಬ ಇಷ್ಟ ಆಗೋ ರೆಸಿಪಿ ಅಂದರೆ ಇದು ಬೇಬಿಕಾರ್ನ್ ರೆಸಿಪಿ. ನೀವು ಒಂದ್ಸಲಿ ಟ್ರೈ ಮಾಡಿ ಮನೇಲಿ. ನಾವು ಆಚೆ ತಕ್ಕೊಳ್ಳೋದ್ರಿಂದ ಸ್ಯಾಟಿಸ್ಫೈ ಒಂದು ಚೆನ್ನಾಗಿರೋಲ್ಲ. ಅವ್ರು ಏನೇನು ಹಾಕಿ ಮಾಡ್ತಾರೋ ನಮಗಂತೂ ಸ್ಯಾಟಿಸ್ಫೈ ಅನಿಸಲ್ಲ. ಈ ಥರ ಮನೇಲೇ ಇರೋ ಆಹಾರಗಳನ್ನ ಹಾಕಿ ನಾವು ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಚೆನ್ನಾಗಿ ನೋಡಿ ಈ ಥರ ಕ್ರಿಸ್ಪ್ ಆಗೋ ಥರ ಗೋಲ್ಡನ್ ಬ್ರೌನು ಬರೋವರೆಗೂ ನಾವು ಎಣ್ಣೆ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಎಲ್ಲ ಹೀಗೆ ಸೋದಿಸ್ಬಿಟ್ಟು ಹಿಂಗೆ ಹಾಕ್ಕೊಂಬಿಡೋಣ. ಇನ್ನು ಮತ್ತೆ 2 ಸಲ ಆಗುತ್ತೆ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಬೇಯಿತು. ದೊಡ್ಡವರಿಂದ ಚಿಕ್ಕವರೆಗೂ ಈ ಚಳಿಗೆ ಇಷ್ಟಪಟ್ಟು ತಿನ್ನೋ ರೆಸಿಪಿ ಅಂದರೆ ಚಿಕ್ಕ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತಿದ್ದು. ನೀವು ಮನೇಲೇ ಮಾಡ್ಕೊಡೋದ್ರಿಂದ ಆರೋಗ್ಯವಾಗೂ ತಿಂತಾರೆ, ರುಚಿನೂ ಚೆನ್ನಾಗಿರುತ್ತೆ, ಎಲ್ರಿಗೂ ಒಳ್ಳೆಯದು ಕೂಡ. ನೋಡಿ, ಇನ್ನೊಂದು ಕಡಾಯಲ್ಲಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಈ ಕಡೆ ಇನ್ನೊಂದು ಸ್ಟವ್ ಮೇಲೆ ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೆ ಏನೇನು ಹಾಕೋದು ಸಾಮಗ್ರಿಗಳು ಹೇಳ್ತೀನಿ ಈಗ. ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು. ನೀವೆಲ್ಲ ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ನೋಡಿ 3ರಿಂದ 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನಾನು. ಖಾರ ಕಮ್ಮಿ ಜಾಸ್ತಿ ಮಾಡ್ಬೋದು. ಸ್ವಲ್ಪ ಕ್ಯಾಪ್ಸಿಕಮ್ಮು ಕಡ್ಡಿ ಥರ ಹಚ್ಕೋಬೇಕು. ಈರುಳ್ಳಿ ಕ್ಯಾಪ್ಸಿಕಮ್ 2 ಉದ್ದುದ್ದ ಹಚ್ಕೋಬೇಕು. ನೋಡಿ, ಚಿಟಿಕೆ ಅರಿಶಿನ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ. ಈ ಥರ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಸ್ಯಾಟಿಸ್ಫೈ ಅನಿಸುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ನಾವು ಅಂಗಡಿ ತುಂಬ ದುಡ್ಡು ಕೊಟ್ಟು ತಿನ್ನೋದ್ರಿಂದ ಅಲ್ಲಿ ಚೆನ್ನಾಗೂ ಇರೋಲ್ಲ, ನಮಗೆ ಇಷ್ಟನೂ ಆಗೋಲ್ಲ. ನಾವು ಕಣ್ಮುಂದೆ ಹಿಂಗೆ ಹಾಕಿ ಎಲ್ಲ ನಾವು ಮನೇಲಿರೋ ಸಾಮಾನುಗಳೇ ಹಾಕಿ ನಾವು ಮಾಡ್ಕೊಳ್ಳೋದ್ರಿಂದ ತಿನ್ನೋಕ್ಕೊಂದು ಚೆನ್ನಾಗೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಇಷ್ಟನೂ ಆಗುತ್ತೆ, ಮತ್ತು ಆರೋಗ್ಯನೂ ಚೆನ್ನಾಗಿರುತ್ತಲ್ವ. ನಾವು ಯಾಕೆ ಕಾಸು ಕೊಟ್ಟು ಆರೋಗ್ಯ ಹಾಳು ಮಾಡ್ಕೋಬೇಕು ಹೇಳಿ. ನೋಡಿ, ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಜೀರಿಗೆ ಪೌಡ್ರು, ಗರಂ ಮಸಾಲೆ ಎಲ್ಲ ಹಾಕೋಣ, ಇದಕ್ಕೆ ಚೆನ್ನಾಗಿರುತ್ತೆ. ನೋಡಿ, ರೆಡ್ ಚಿಲ್ಲಿ ಪೌಡ್ರು ಇದಕ್ಕೆ ಸ್ವಲ್ಪ ಹಾಕೋಣ, ಮತ್ತು ಪೆಪ್ಪರ್ ಪೌಡ್ರು, ಮತ್ತು ಚಾಟ್ ಮಸಾಲ ಹಾಕಬೇಕಾಗುತ್ತೆ. ಇವಾಗ ವಿನಿಗರೆಲ್ಲ ಹಾಕ್ಕೊಳ್ಳೋಣ. ನೋಡಿ, ಸೋಯಾ ಸಾಸು 1 ಟೇಬಲ್ ಸ್ಪೂನು, ರೆಡ್ ಚಿಲ್ಲಿ ಸಾಸು, ವಿನಿಗರೆಲ್ಲ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ರೆ ಬಿಸಿ ಸ್ವೀಟ್ ಕಾರ್ನ್ ಮಂಚೂರಿ ರೆಡಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ಚಿಲ್ಲಿ ಸಾಸಿದು, ಟೊಮೆಟೊ ಸಾಸು ಮತ್ತು ವಿನಿಗರ್ ಇದು ಹಾಕೊಳ್ಳೋಣ. ವಿನಿಗರ್ ಹಾಕೊಂಬಿಟ್ರೆ ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಮಾತ್ರ ರೆಸ್ಟೋರೆಂಟಲ್ಲೆಲ್ಲ ತಿಂತೀವಲ್ಲ ಅದೇ ಥರ ಬಂದಿತ್ತು ಮಾತ್ರ ಟೇಸ್ಟು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತಾಳ್ಮೆಯಿಂದ ಮಾಡಬೇಕಷ್ಟೇ. ನೋಡಿ, ಇದಿಷ್ಟೇ ಸಾಸು ಗ್ರೇವಿ ಮಾಡ್ಕೊಳ್ಳೋದು. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಗುತ್ತೆ. ಉಪ್ಪು ಹಾಕ್ಕೊಂಡು ಅದನ್ನು ಹಾಕ್ಬಿಟ್ರೆ ನೋಡಿ ರುಚಿಗೆ ತಕ್ಕಷ್ಟು, ಅಂದರೆ ಆಗ್ಲಿಂದ ಹಾಕಿದ್ದೀನಿ ನಾನು. ಇದೊಂದು ಸಲ ಮಿಕ್ಸ್ ಕೊಟ್ಬಿಟ್ರೆ ತುಂಬ ಚೆನ್ನಾಗಿತ್ತು. ನನ್ನ ಹತ್ರ ಇದಿರಲಿಲ್ಲ,
ಕೊತ್ತಂಬರಿ ಮಾತ್ರ ಹಾಕಿದ್ದೆ. ಈರುಳ್ಳಿ ಹೂವು ಅಂದರೆ ಸ್ಪ್ರಿಂಗ್ ಆನಿಯನ್ ಇರಲಿಲ್ಲ. ನೋಡಿ ಮಂಜೂರಿ ಎಷ್ಟು ಚೆನ್ನಾಗಿ ರೆಡಿ ಆಯ್ತಲ್ವ. ಕೊತ್ತಂಬರಿ ಹಾಕೊಂಬಿಡೋಣ ಈಗ. ತುಂಬ ಚೆನ್ನಾಗಿತ್ತು. ನೀವೆಲ್ಲ ಒಮ್ಮೆ ಟ್ರೈ ಮಾಡಿ. ಮಕ್ಕಳು ಮಾತ್ರ ಇಷ್ಟಪಟ್ಟು ತಿನ್ನೋ ರೆಸಿಪಿ ಅಂದರೆ ಇದೇ ಆಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾ.